ದೇಶಕ್ಕೆ ಬಂದು 79 ವರ್ಷ ಆಗಿದೆ. ಆದರೂ ಕೂಡ ಆ ಸ್ವಾತಂತ್ರ್ಯವನ್ನು ನಾವು ಯೋಗ್ಯವಾಗಿ ಬಳಸ್ಕೊಳ್ತಾ ಇಲ್ಲ ಅಂತ ನಾನು ಅನ್ನಿಸ್ತೇನೆ. ಯಾಕಂದ್ರೆ ಕೆಲವೊಂದು ಅವಕಾಶಗಳಿದ್ದಾವೆ, ಕೆಲವೊಂದು ಇಲಾಖೆಗಳಲ್ಲಿ ಮಕ್ಕಳಿಗೆ ಅವಕಾಶಗಳಿದ್ದಾವೆ, ಎಜುಕೇಶನ್ಗೆ ಅವಕಾಶ ಇದೆ, ನಿಮಗೆ ಉದ್ಯೋಗ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಅದನ್ನ ಕೆಲವೇ ಜನ ಉಳ್ಳವರು ತಿಳಿದವರು ಮಾತ್ರ, ಒಂದು 4 ಜನ, ಒಂದು 10% ಜನ ಮಾತ್ರ ಅದನ್ನು ಸೌಲಭ್ಯ ಪಡ್ಕೊಳ್ತಾ ಇದ್ದಾರೆ. ಇವತ್ತು ಹೆಚ್ಚು ಕಡಿಮೆ 100ಕ್ಕೂ ಅಧಿಕ ಇಲಾಖೆಗಳಲ್ಲಿ ನಮಗೆ ಸೌಲಭ್ಯಗಳಿದ್ದಾವೆ. ಲೋನ್ ವ್ಯವಸ್ಥೆಗಳಾಗಿರ್ಬೋದು, ಬಿಸ್ನೆಸ್ ವ್ಯವಸ್ಥೆಗಳಾಗಿರ್ಬೋದು, ಮತ್ತೆ ಸ್ವಯಂ ಉದ್ಯೋಗ ಮಾಡುವಂಥ ಎಲ್ಲ ರೀತಿಯ ಸರ್ಕಾರಗಳಿದ್ದಾವೆ. ಆದರೆ ನಾವು ಯಾವ ಇಲಾಖೆಗಳಿಗೆ ಟಚ್ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ಸ್ವಾತಂತ್ರ್ಯ ಬಂದಿದೆ ಅಂತೇಳಿ ಇಲ್ಲಿ ಫ್ಲಾಗ್ ಏರಿಸಿದ ದಿನ ಮಾತ್ರ ನಾವು ಖುಷಿಯಿಂದ ಹಾರಾಡುವುದಲ್ಲ, ನಾವು ಈ ದೇಶದ ಪ್ರಜೆಯಾಗಿ ಇವತ್ತು ನಾವು ಸಂವಿಧಾನ ಪೀಠಕ್ಕೆ ಓದಿದ ಹಾಗೆ ಎಲ್ಲರಿಗೂ ಸಮಾನತೆ ಇದೆ ಅನ್ನುವಂಥ ಒಂದು ಜವಾಬ್ದಾರಿಯಿಂದ ನಾವು ಪ್ರತಿಯೊಂದು ಇಲಾಖೆಗಳಲ್ಲಿ ಇರುವಂಥ ಸೌಲಭ್ಯಗಳನ್ನು ನಾವು ತೆಗೆದುಕೊಳ್ಳೋಣ ಮತ್ತು ಇತರರಿಗೆ ಅದನ್ನು ಪರಿಚಯ ಮಾಡಿಕೊಳ್ಳೋಣ. ಅಷ್ಟೇ ಅಲ್ಲ, ಮಕ್ಕಳಿಗೂ ಕೂಡ ಎಜುಕೇಶನ್ ಹಕ್ಕಿದೆ. ಅವರು ವಿದ್ಯಾಭ್ಯಾಸ ಕಡ್ಡಾಯವಾಗಿ ಮಾಡಲೇಬೇಕು. ಅದನ್ನು ನಾವು ತಲೆಯಲ್ಲಿಟ್ಕೊಳ್ಳೋಣ, ನಮ್ಮ ಮಕ್ಕಳನ್ನು ಕಲಿಸೋಣ, ನಮ್ಮ ಸುತ್ತಮುತ್ತಲ ಪರಿಸರವನ್ನು ವಿದ್ಯಾವಂತ ಪರಿಸರವಾಗಿ ನಾವು ಬೆಳೆಸುವ ಪ್ರಯತ್ನದಲ್ಲಿ ಇರೋಣ. ಮತ್ತು ಈ ಸಂದರ್ಭದಲ್ಲಿ ನಾವು ಈ ಸ್ವಾತಂತ್ರ್ಯವನ್ನು ಎಲ್ಲ ಇಲಾಖೆಗಳಲ್ಲಿ ಇರುವಂಥ ಸೌಲಭ್ಯಗಳನ್ನು ನಾವು ಅದನ್ನು ಪರಿಪೂರ್ಣವಾಗಿ ಬಳಸಿಕೊಳ್ತಾ ನಾವು ಈ ದೇಶದ ಪ್ರಜೆ ಅನ್ನೋದರ ಮೂಲಕ ನಾವು ಒಂದು ಪ್ರಜ್ಞಾವಂತ ಪ್ರಜೆಯಾಗಿ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಪರಿಪೂರ್ಣವಾಗಿ ಆಚರಿಸೋಣ ಅಂತೇಳಿ ತಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನಾನು